ಸಿಎಂ ಆಗಮಿಸ್ತಾ ಇರುವ ದಿನವೇ ಕಲಬುರಗಿ ಕೋರ್ಟ್ಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಮಧ್ಯಾಹ್ನದ ಒಳಗೆ ಕೋರ್ಟ್ ಬ್ಲಾಸ್ಟ್ ಆಗುತ್ತೆ ಅಂತ ಆ ಇಮೇಲ್ನಲ್ಲಿರೋದು. 4 RDX ಇಟ್ಟಿದ್ದೇವೆ, ಮಧ್ಯಾಹ್ನದ ಒಳಗೆ ಬ್ಲಾಸ್ಟ್ ಆಗುತ್ತೆ ಅಂತ ಬಾಂಬ್ ಬೆದರಿಕೆ ಬಂದಿದೆ. ಉದಯ್ ಸೇತುಪತಿ ಎಂಬ ಹೆಸರಿನ ಮೇಲ್ನಿಂದ ಬೆದರಿಕೆ ಸಂದೇಶ ಬಂದಿರೋದು. ಮಧ್ಯಾಹ್ನದ ಒಳಗೆ ಕೋರ್ಟ್ ಬ್ಲಾಸ್ಟ್ ಆಗುತ್ತೆ ಅಂತ ತಮಿಳುನಾಡಿನಿಂದ ಉದಯ್ ಸೇತುಪತಿ ಇಮೇಲ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಬ್ಲಾಸ್ಟ್ ಮಾಡ್ತೀವಿ ಅಂತ ಆ ಇಮೇಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಇಮೇಲನ್ನು ಕಂಡಂತಹ ಸಿಬ್ಬಂದಿಗಳು ಪೊಲೀಸರಿಗೆ ಮಾಹಿತಿ ಕೊಟ್ಟರು. ತಕ್ಷಣವೇ ಪೊಲೀಸರು ಸೇರಿದ ಹಾಗೆ ಬಾಂಬ್ ಸ್ಕ್ವಾಡ್ ಹಾಗೂ ಡಾಗ್ ಸ್ಕ್ವಾಡ್ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಇವತ್ತು ಕಲಬುರಗಿನಲ್ಲಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಕಲಬುರಗಿನಲ್ಲಿ ಬಂದು ವಾಸ್ತವ್ಯ ಮಾಡಲಿದ್ದಾರೆ. ಇದೇ ವೇಳೆ ಕಲಬುರಗಿ ಜಿಲ್ಲಾ ನ್ಯಾಯಾಲಯವನ್ನು ಸ್ಫೋಟಿಸುವುದಾಗಿ ಬೆದರಿಕೆಯ ಮೇಲ್ ಸಂದೇಶ ಬಂದಿರುವಂಥದ್ದು ನೋಡಬಹುದು. ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಾವಿದ್ದೀವಿ. ಇಲ್ಲಿ ವ್ಯಾಪಕ ಪೊಲೀಸ್ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಕಲಬುರಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ನಾಲ್ಕು RDX ಬಾಂಬ್ಗಳನ್ನು ಇಡಲಾಗಿರುವಂಥದ್ದು. ಮಧ್ಯಾಹ್ನದ ಒಳಗೆ ಅವೆಲ್ಲವೂ ಸ್ಫೋಟವಾಗ್ತವೆ ಅನ್ನುವಂತಹ ಬೆದರಿಕೆಯ ಸಂದೇಶ, ಇಮೇಲ್ ಸಂದೇಶ ಬಂದಿರುವಂಥದ್ದು. ಉದಯ್ ಅನ್ನುವಂತಹ ವ್ಯಕ್ತಿಯ ಇಮೇಲ್ನಿಂದ ಈ ಬೆದರಿಕೆ ಕರೆ ಬಂದಿರುವಂಥದ್ದು. ಹಾಗಾಗಿ ಕಲಬುರಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಬಾಂಬ್ ನಿಷ್ಕ್ರಿಯ ದಳದವರು, ಮೆಟಲ್ ಡಿಟೆಕ್ಟರ್ ಟೀಮ್ನವರು ಇಂಚಿಂಚು ಕೂಡ ತೀವ್ರ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ವ್ಯಾಪಕ ತಪಾಸಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಕಳೆದ ಅರ್ಧ ಗಂಟೆಗಿಂತಲೂ ಹೆಚ್ಚಿನ ತಪಾಸಣೆ ನಡೆಸಲಾಗ್ತಾ ಇದೆ. ಆದರೆ ಇದುವರೆಗೂ ಯಾವುದೇ ಸ್ಫೋಟಕ ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದಿಲ್ಲ. ಆದಾಗ್ಯೂ ಕೂಡ ನ್ಯಾಯಾಲಯದ ಪ್ರತಿ ಭಾಗವನ್ನು ಕೂಡ ಇಂಚಿಂಚು ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಸ್ವತಃ DCP ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಈ ಕಲಬುರಗಿ ನ್ಯಾಯಾಲಯದ ಆವರಣಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಇವತ್ತು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಇದೇ ಕಲಬುರಗಿನಲ್ಲಿದ್ದಾರೆ. ಜೊತೆಗೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಇವತ್ತು ಕಲಬುರಗಿನಲ್ಲೇ ಇದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ರಾತ್ರಿ ಕಲಬುರಗಿಗೆ ಬಂದು ವಾಸ್ತವ್ಯವನ್ನು ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ನ್ಯಾಯಾಲಯವನ್ನು RDX ಮೂಲಕ ಸ್ಫೋಟ ಮಾಡ್ತೀವಿ ಅನ್ನುವಂತಹ ಬೆದರಿಕೆ ಸಂದೇಶ ಬಂದಿರುವಂಥದ್ದು ತೀವ್ರ ಆತಂಕ ಮೂಡಿಸಿರುವಂಥದ್ದು. ಇದು ಕಲಬುರಗಿ ನ್ಯಾಯಾಲಯದ ಆವರಣದಲ್ಲಿ ಅಷ್ಟೇ ಆತಂಕ ಸೃಷ್ಟಿಸಿಲ್ಲ, ಪೊಲೀಸರಿಗೂ ಕೂಡ ತೀವ್ರ ಒಂದು ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು, ತಲೆನೋವನ್ನು ಸೃಷ್ಟಿ ಮಾಡಿರುವಂಥದ್ದು. ಆದಾಗ್ಯೂ ಕೂಡ ಜಿಲ್ಲಾ ನ್ಯಾಯಾಲಯದ ಆವರಣವನ್ನು ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳದವರು, ಮೆಟಲ್ ಡಿಟೆಕ್ಟರ್ ಟೀಮ್ನವರು ಇಂಚಿಂಚು ಕೂಡ ತಪಾಸಣೆ ನಡೆಸ್ತಾ ಇದ್ದಾರೆ. ಇದುವರೆಗೆ ಯಾವುದೇ ಅನುಮಾನಾಸ್ಪದ ವಸ್ತುಗಳು, ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರೈ ಜೊತೆ ನಾನು ಶರಣಯ್ಯ ಹಿರೇಮಠ. ಈ ದಿನ ಒಂದು ಏನು ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ, ಕೋರ್ಟಿಗೆ ಒಂದು ಇಮೇಲ್ ಮುಖಾಂತರ ಒಂದು ಸಂದೇಶ ಬಂದಿದೆ. ಅದರಲ್ಲಿ ಹುಸಿ ಅಂತಂದರೆ ಬಾಂಬ್ ಥ್ರೆಟ್ ಒಂದು ಸಂದೇಶ ಇರುವಂಥ ಇಮೇಲ್ ಬಂದಿದೆ. ಇಮ್ಮಿಡಿಯೇಟ್ಲಿ ಏನು ಇವ್ಯಾಕ್ಯುವೇಟ್ ಮಾಡಿ ನಮ್ಮ ASC ತಂಡಗಳು ಮತ್ತು BDDS ತಂಡಗಳನ್ನು ನಾವು ನಿಯೋಜನೆ ಮಾಡಿ ಸಂಪೂರ್ಣ ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿದ ನಂತರ ಇದೊಂದು ಹುಸಿ ಬಾಂಬ್ ಥ್ರೆಟ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಮತ್ತು ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಇಮೇಲ್ ಏನಿದೆ ಇದ್ರ ಬಗ್ಗೆ ಸಂಬಂಧಿಸಿದಂತೆ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಿಕ್ಕೆ ಸ್ಥಳೀಯ ಸ್ಟೇಷನ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದೀವಿ ಮತ್ತು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಏನು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತೀವಿ. ಬೇಸಿಕಲಿ ಇದು ಏನು ಕಂಟೆಂಟ್ ಇದೆ ಇಮೇಲ್ದು, ಆ ಕಂಟೆಂಟ್ ಪ್ರಕಾರ ಮೂಲತಃ ತಮಿಳುನಾಡಿನ 2 ಆರೋಪಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅವರನ್ನು ಬಿಡುಗಡೆ ಮಾಡಬೇಕು, ಏನು ಪೋಕ್ಸೋ ಆರೋಪಿಗಳಿದ್ದಾರೆ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.